ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ದೆಹಲಿಯಲ್ಲಿ ಸಂಸತ್ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆದು ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಅವರ ಹಲವಾರು ವರ್ಷದ ಬೇಡಿಕೆಗಳನ್ನು ಈಡೇರಿಸಬೇಕು ಅಂಥೇಳಿ ಒತ್ತಡ ಹಾಕಲಿಕ್ಕೆ ದೆಹಲಿ ಚಲೋ ಹೋರಾಟಕ್ಕೆ AITUC ಸಂಯೋಜಿತ ರಾಷ್ಟ್ರೀಯ ಅಂಗನವಾಡಿ ಫೆಡರೇಷನ್ ಇವತ್ತು ಕರೆ ಕೊಟ್ಟಿದೆ. ಸೊ ಅದರ ಭಾಗವಾಗಿ ಕರ್ನಾಟಕ ರಾಜ್ಯದಿಂದನೂ ಕೂಡ ಇವತ್ತು ಕರ್ನಾಟಕ ರಾಜ್ಯದ ಆಯ್ದ ಕೆಲವು ಪ್ರಮುಖ ನಮ್ಮ ನಾಯಕತ್ವದಲ್ಲಿರ್ತಕ್ಕಂಥ ಪ್ರತಿನಿಧಿಗಳು ಅಖಿಲ ಭಾರತ ಮಟ್ಟದ ಹೋರಾಟದಲ್ಲಿ ಪಾಲ್ಗೊಳ್ಳಿಕ್ಕೆ ಇವತ್ತು ಹೋಗ್ತಾ ಇದ್ದಾರೆ. ಸೊ ಅದರ ಭಾಗವಾಗಿ ಇವತ್ತು ಅದರ ವಿವರವನ್ನು ಕೊಡಲಿಕ್ಕೆ ನಾವು ಈ ಪತ್ರಿಕಾಗೋಷ್ಠಿಯನ್ನು ಇವತ್ತು ಕರೆದಿದ್ದೀವಿ. ಇವತ್ತು ನಮ್ಮ ಹೋರಾಟದ ಪ್ರಮುಖ ಉದ್ದೇಶ ಇವತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಅಂತಕ್ಕಂಥ ಒಂದು ಯೋಜನೆ ಬಂದು 50 ವರ್ಷ ಆಗಿದೆ. ಈ ಯೋಜನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ಯಾವ ತಳಮಟ್ಟದಲ್ಲಿರ್ತಕ್ಕಂತಹ ಬಡವರ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಜನರ ಮಕ್ಕಳ ಮತ್ತು ಆ ಭಾಗದಲ್ಲಿರ್ತಕ್ಕಂತಹ ಮಹಿಳೆಯರು, ಬಾಣಂತಿಯರು, ಗರ್ಭಿಣಿಯರು ಇವರಲ್ಲಿರ್ತಕ್ಕಂತಹ ಅನಾರೋಗ್ಯ ಸಮಸ್ಯೆ, ಅಪೌಷ್ಟಿಕತೆ, ರಕ್ತಹೀನತೆ ಇತ್ಯಾದಿ ಸಮಸ್ಯೆಗಳನ್ನು ಇವತ್ತು ತೊಡೆದು ಹಾಕ್ತಕ್ಕಂಥ ನಿಟ್ಟಿನಲ್ಲಿ ಆರಂಭವಾಗಿರ್ತಕ್ಕಂಥದ್ದು ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ. ಸೊ ಇದು ಕಳೆದ 50 ವರ್ಷಗಳಿಂದ ಇದೊಂದು ಯೋಜನೆಯಾಗಿಯೇ ಇವತ್ತು ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ಆ ಯೋಜನೆಯಲ್ಲಿ ಇವತ್ತು ಇಡೀ ದೇಶದಲ್ಲಿ ಸುಮಾರು 28 ಲಕ್ಷ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ತಮ್ಮ ಸಂಪೂರ್ಣ ಅದೊಂದು ಜವಾಬ್ದಾರಿಯುತವಾಗಿ ಆ ಒಂದು ಸೇವೆಯಲ್ಲಿ ಇವತ್ತು ತೊಡಗಿಸ್ಕೊಂಡಿದ್ದಾರೆ. ಸೊ ಆ 28 ಲಕ್ಷ ಉದ್ಯೋಗಿಗಳು ಭಾಳ ನಿಸ್ವಾರ್ಥತೆಯಿಂದ ಏನು ದುಡಿತಿದ್ದಾರೆ ಅವರಿಗೆ ಅವರ ದುಡಿಮೆಗೆ ತಕ್ಕ ಇವತ್ತು ಸಂಭಾವನೆ ನೀಡಿದಲ್ಲಿ ಸರ್ಕಾರ ಇವತ್ತು ಮಹಿಳೆಯರ ಶ್ರಮಕ್ಕೆ ಇವತ್ತು ಅನ್ಯಾಯ ಎಸ್ತಾ ಇದೆ ಅಂತಕ್ಕಂಥದ್ದು ನಮ್ಮ ಗಂಭೀರವಾಗಿರ್ತಕ್ಕಂಥ ಇವತ್ತು ಸರ್ಕಾರದ ಮುಂದೆ ನಮ್ಮ ಆಕ್ಷೇಪ. ಕೇವಲ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 11ರಿಂದ 12,000 ಅಷ್ಟೇ ಕಾರ್ಯಕರ್ತೆಯರಿಗೆ ಗೌರವಧನ ಕೊಡ್ತಾ ಇದ್ದಾರೆ. ಅದೇ ರೀತಿ ಸಹಾಯಕಿಯರಿಗೆ 6,500ರಿಂದ 7,000 ಮಾತ್ರ ಗೌರವಧನ ಕೊಟ್ಟು ಇವತ್ತು ದುಡಿಸ್ಕೊಳ್ತಾ ಇದ್ದಾರೆ. ಸೊ ಇವತ್ತಿನ ಜೀವನ ದರ, ಜೀವನ ಮಟ್ಟ ಇವತ್ತು ಭಾಳ ಕಾಸ್ಟ್ಲಿ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಗೌರವ ಸಂಭಾವನೆಯಲ್ಲಿ ಆ ಮಹಿಳಾ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ತಮ್ಮ ಬದುಕು ನಡೆಸೋದೇ ಇವತ್ತು ಭಾಳ ಕಷ್ಟಕರವಾಗಿರ್ತಕ್ಕಂಥ ಸ್ಥಿತಿಲಿ ಅವರು ಇವತ್ತು ಶ್ರಮ ಪಡ್ತಾ ಇದ್ದಾರೆ. ಇವತ್ತು ಅಂಥ ಒಂದು ನಿಸ್ವಾರ್ಥತೆ ದುಡಿತಾ ಇರತಕ್ಕಂಥ ಈ ಅಂಗನವಾಡಿ ವ್ಯವಸ್ಥೆಯಲ್ಲಿ ಆ ಮಹಿಳೆಯರಿಗೆ ನೀವು ಗೌರವ ಸಂಭಾವನೆ ಬದಲು ಅವ್ರಿಗೊಂದು ವೇತನ ಕೊಡಬೇಕು ಅಂತಕ್ಕಂಥ ಹಲವಾರು ವರ್ಷಗಳ ನಮ್ಮ ಒತ್ತಾಯ ಸರ್ಕಾರ ಗಣನೆಗೆ ತೆಗೆದುಕೊಳ್ತಾ ಇಲ್ಲ. ಅದರಲ್ಲಿ ಇವತ್ತು ಈ ಅಂಗನವಾಡಿ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಒಂದು ರೀತಿ ಗೊಂದಲಕ್ಕೆ ಒಳಗಾಗಿದೆ ಅಂದರೆ ಕೇಂದ್ರ ಸರ್ಕಾರದ ಪಾಲು ಮತ್ತು ರಾಜ್ಯ ಸರ್ಕಾರದ ಪಾಲು ಇದೆರಡೂ ಸೇರಿ ಈ ಅಂಗನವಾಡಿ ವ್ಯವಸ್ಥೆ ನಡಿಬೇಕಿವತ್ತು. ಎಲ್ಲ ವಿಚಾರದಲ್ಲೂ ಅಲ್ಲಿ ಬರ್ತಕ್ಕಂಥ ಆಹಾರ ಇರ್ಬೋದು, ಅಲ್ಲಿ ಬರ್ತಕ್ಕಂತಹ ಸಾಮಗ್ರಿಗಳು, ಅಲ್ಲಿ ಕೊಡ್ತಕ್ಕಂಥ ಸಂಭಾವನೆ ಇವೆಲ್ಲವೂ ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ 60-40 ಅನುಪಾತದಲ್ಲಿ ಇವತ್ತು ಆ ಯೋಜನೆ ಜಾರಿಯಾಗಬೇಕು. ಆದರೆ ಕಳೆದ 14 ವರ್ಷಗಳಿಂದ ಕೇಂದ್ರ ಸರ್ಕಾರ ಯಾವುದೇ ರೀತಿಯ ವಿಶೇಷ ಅನುದಾನವನ್ನು ಈ ICDS ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಗೆ ಬಿಡುಗಡೆ ಮಾಡದಲ್ಲೇ ಸಂಪೂರ್ಣವಾಗಿ ಇವತ್ತು ನಿರ್ಲಕ್ಷ್ಯ ವಹಿಸ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಈಗಲೇ ಬಜೆಟ್ ಸೆಷನ್ ನಡೆಯುತ್ತೆ ರಾಜ್ಯದಲ್ಲಿ, ನಾವು ಬರ್ತಾಯಿದ್ದೀವಿ. ಸಾವಿರಾರು ಸಂಖ್ಯೆಯಲ್ಲಿ ಹೆಣ್ಮಕ್ಳು ಬರ್ತಾರೆ, ಧರಣಾ ಕೂರ್ತಾರೆ ಫ್ರೀಡಮ್ ಪಾರ್ಕಲ್ಲಿ. ಆ ಸಂದರ್ಭದಲ್ಲಿ ಈ ರಾಜ್ಯ ಸರ್ಕಾರ 500-1000 ರೂಪಾಯಿ ಹೆಚ್ಚಳ ಮಾಡಿ ನಾವೇನೋ ನಿಮ್ಮ ಅಂಗನವಾಡಿ ಹೆಣ್ಮಕ್ಳಿಗೆ ಭಾಳಷ್ಟು ಸಹಾಯ ಮಾಡಿದ್ದೀವಿ ಅಂಥೇಳಿ ಅವ್ರು ತನ್ನ ಜವಾಬ್ದಾರಿಯಿಂದ ಇವತ್ತು ತಪ್ಪಿಸ್ಕೊಳ್ತಕ್ಕಂಥ ಕೆಲಸ ಆಗ್ತಾಯಿದೆ. ಆದರೆ ಕಳೆದ 14 ವರ್ಷಗಳಿಂದ ಕೇಂದ್ರ ಸರ್ಕಾರ ತನ್ನ ಗೌರವ ಸಂಭಾವನೆಯಲ್ಲೂ ಕೂಡ ನಯಾ ಪೈಸೆಯನ್ನು ಕೂಡ ಹೆಚ್ಚಳ ಮಾಡಲಿಲ್ಲ. ಮತ್ತು ಅವ್ರು ಇವತ್ತು ಕೊಡ್ತಾ ಇರ್ತಕ್ಕಂಥದ್ದು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮಾಸಿಕ ಅವ್ರ ಪಾಲು ಕೇವಲ 2,800 ರೂಪಾಯಿ ಮಾತ್ರ ಕೊಡ್ತಾಯಿದ್ದಾರೆ. ಇವತ್ತು ನಮ್ಮ ಅಂಗನವಾಡಿ ಹೆಣ್ಮಕ್ಳಿಗೆ 11,500ರಿಂದ 12,500 ಸೇವಾ
ಒಂದು ಗೌರವಧನವಾಗಿ ಅವರ ಸೇವಾಧಾರಿತವಾಗಿ ಸ್ಲ್ಯಾಬ್ ವೈಸು ಅವ್ರಿಗೆ 3 ಹಂತದ ಸ್ಲ್ಯಾಬನ್ನು ಕೊಟ್ಟು 11,500ರಿಂದ 12,000 ರೂಪಾಯಿವರೆಗೂ ಇವತ್ತು ಗೌರವಧನ ಕೊಡ್ತಾಯಿದ್ದಾರೆ. ಕಳೆದ ಈ ಬಜೆಟಲ್ಲಿ ಏನೂ ಏರಿಕೆ ಆಗಿಲ್ಲ. ಹಿಂದಿನ ಬಜೆಟಲ್ಲಿ ರಾಜ್ಯ ಸರ್ಕಾರ 1,000 ರೂಪಾಯಿ ಹೆಚ್ಚಳ ಮಾಡಿತು. ಆದರೆ ಕೇಂದ್ರ ಸರ್ಕಾರ ನನ್ನ ಜವಾಬ್ದಾರಿಯೇ ಇಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ನುಂಚ್ಕೊಳ್ತಾ ಇದೆ. ಅದು ಇವತ್ತು ನಮ್ಮ ಅಂಗನವಾಡಿ ಹೆಣ್ಮಕ್ಳಿಗೆ ಕೆಲಸ ಮಾತ್ರ ಕೇಂದ್ರ ಸರ್ಕಾರದ ಕೆಲಸನೇ ಭಾಳ ಹೆಚ್ಚು ಇವತ್ತು ಆಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಪೋಷಣೆ ಅಭಿಯಾನ ಅಂತ ತಾವು ನೋಡ್ತಾ ಇದ್ದೀರಿ. ಇವತ್ತು ಕೂಡ ಸರ್ಕಾರದ ಅಂಕಿಅಂಶಗಳ ಪ್ರಕಾರನೇ ಭಾರತ ದೇಶದಲ್ಲಿ 36% ಮಕ್ಕಳು ಈ ಗಳಿಗೆಗೂ ಕೂಡ ಅಪೌಷ್ಟಿಕತೆಯಿಂದ ಇವತ್ತು ಬಳಲ್ತಾ ಇದ್ದಾರೆ. 28% ಹೆಣ್ಣುಮಕ್ಕಳು ರಕ್ತಹೀನತೆಯಿಂದ ಇವತ್ತು ತೊಡಲಾಡ್ತಾ ಇದ್ದಾರೆ. ಜೊತೆಯಲ್ಲಿ ಮಕ್ಕಳ ಬೆಳವಣಿಗೆ ಇವತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ಅಥವಾ ಎಲ್ಲಿ ಒಂದು ಆರ್ಥಿಕವಾಗಿ ದುರ್ಬಲವಾಗಿರ್ತಕ್ಕಂಥ ಜನಸಮೂಹ ಇದೆ ಅಂಥ ಪ್ರದೇಶಗಳಲ್ಲಿ ಮಕ್ಕಳ ಬೆಳವಣಿಗೆಯಲ್ಲೂ ಕೂಡ ಕುಂಠಿತ ಆಗ್ತಾ ಇರ್ತಕ್ಕಂಥ ರಿಪೋರ್ಟ್ಸ್ ಕೂಡ ಬರ್ತಾ ಇದ್ದಾವೆ. ಸೊ ಇದನ್ನು ನಿವಾರಣೆ ಮಾಡಲಿಕ್ಕಾಗಿ ಬಂದಿರತಕ್ಕಂಥ ಈ ಯೋಜನೆಯನ್ನು ಇವತ್ತು ಸರ್ಕಾರ ತನ್ನ ಮೂಲ ಉದ್ದೇಶ ಏನು ಅಂಥೇಳಿ ಮರೆತು ಇವತ್ತು ಈ ಅಂಗನವಾಡಿ ವ್ಯವಸ್ಥೆಯನ್ನು ದುರ್ಬಲಗೊಳಿಸ್ತಕ್ಕಂಥ ಹಲವಾರು ಅದಕ್ಕೆ ತದ್ವಿರುದ್ಧವಾಗಿರ್ತಕ್ಕಂಥ ಪ್ರಕ್ರಿಯೆಗಳು ಈ ವ್ಯವಸ್ಥೆಯಲ್ಲಿ ಇವತ್ತು ಬರ್ತಾಯಿದೆ. ಒಂದು ಹೇಳ್ತಾರೆ ಪೋಷಣ್ ಅಭಿಯಾನ ಭಾಳ ಪರಿಣಾಮಕಾರಿಯಾಗಿ ಜಾರಿ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಆ ಪೋಷಣ್ ಅಭಿಯಾನ ಅಂತಕ್ಕಂಥದ್ದು ಅಲ್ಲಿ ಬರ್ತಕ್ಕಂಥ ಫಲಾನುಭವಿಗಳಿಗೆ ಕೊಡ್ತಕ್ಕಂಥ ಆಹಾರದ ಮೇಲೆ ಅವಲಂಬಿತವಾಗಿರ್ತದೆ. ಆದರೆ ಇವತ್ತು ಸರ್ಕಾರ ಒಂದು ಗುಣಮಟ್ಟದ ಆಹಾರ ಕೊಡಲಿಕ್ಕೂ ಕೂಡ ಇವತ್ತು ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇಲ್ಲ. ಅದರಲ್ಲೂ ಕೂಡ ಮನಸ್ಸೋ ಇಚ್ಛೆ ತಾನೇನು ಕೂತ್ಕೊಂಡು ನಿರ್ಧಾರ ಮಾಡ್ತೀನಿ ಅಂಥದ್ದೇ ಆಹಾರ ಕೊಡಬೇಕು, ತಾನು ಯಾವ ಏಜೆನ್ಸಿ ಸಿಗ್ತಾರೆ ಅವ್ರಿಗೆ ಬಳಸ್ಕೊಂಡು ನಾವು ಇದನ್ನು ಸರಬರಾಜು ಮಾಡಬೇಕು ಅಂತಕ್ಕಂಥ ಹಲವಾರು ನ್ಯೂನತೆಗಳಲ್ಲಿ ಕಂಡುಬರ್ತಿದ್ದಾವೆ. ಆದರೆ ನಮಗೆ ಅದು ಎಲ್ಲಕ್ಕಿಂತ ಹೆಚ್ಚಾಗಿ ಅಲ್ಲಿ ನಾವು ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಏನು ಅಂಗನವಾಡಿ ಕಾರ್ಯಕರ್ತೆಯರಿಗೆ 2 ರೀತಿಯ ಒಂದು ಮಾನಸಿಕ ವೇದನೆಗೆ ಅವರು ಒಳಗಾಗ್ತಾ ಇದ್ದಾರೆ. ಒಂದು ಆ ಸಣ್ಣ ಪುಟ್ಟ ಮಕ್ಕಳು, ಆ ಹೆಣ್ಮಕ್ಳು ಬಂದಾಗ ಅವ್ರಿಗೆ ಕೊಡ್ತಕ್ಕಂಥ ಆಹಾರ ಇವ್ರ ಕೈಯಿಂದನೇ ಸರಬರಾಜು ಮಾಡಬೇಕು. ಅದು ನೋಡಿದಾಗ ಗುಣಮಟ್ಟ ಚೆನ್ನಾಗಿಲ್ಲದೆ ಇದ್ದರೆ ಅವ್ರಿಗೆ ಒಂದು ರೀತಿ ಆತಂಕ. ಅಷ್ಟು ಶ್ರಮಪಟ್ಟು ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಮತ್ತು ಮನೆಗೆ ಹೋಗಿ ಏನಾದ್ರು ನೆಮ್ಮದಿಯಾಗಿ ಒಂದಿಷ್ಟು ಗಂಜಿ ಮಾಡ್ಕೊಂಡು ಕುಡಿಯೋಣ ಅಂದರೆ ಕೈ ತುಂಬ ಸಂಬಳ ಇಲ್ಲ. ಇಂಥ ಒಂದು ದಯನೀಯ ಪರಿಸ್ಥಿತಿಯಲ್ಲಿ ಈ ಒಂದು ವ್ಯವಸ್ಥೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ಅಡ್ಡಿ ಆತಂಕಗಳು ಕೂಡ ಇವತ್ತು ಸರ್ಕಾರ ಪರೋಕ್ಷವಾಗಿ ಈ ಅಂಗನವಾಡಿ ವ್ಯವಸ್ಥೆ ಮೇಲೆ ಹೇರ್ತಕ್ಕಂಥ ಕೆಲಸ ಆಗ್ತಾಯಿದೆ. ಒಂದು ಅಂಗನವಾಡಿ ಅಂತಕ್ಕಂಥದ್ದು ಅದು ಶೈಕ್ಷಣಿಕ ಚಟುವಟಿಕೆ ಕೇಂದ್ರ ಅಲ್ಲ. ಅಂಗನವಾಡಿ ಅಂತಕ್ಕಂಥದ್ದು ಅಲ್ಲಿ ಏನು ಶೂನ್ಯದಿಂದ 6 ವರ್ಷದ ವಯೋಮಿತಿಯ ಒಳಗಿನ ಮಕ್ಕಳು ಬರ್ತಾರೆ, ಅವರ ಪೌಷ್ಟಿಕ, ಅವರ ಆರೋಗ್ಯ, ಅಲ್ಲಿ ಬಾಣಂತಿಯರು, ಗರ್ಭಿಣಿಯರು, ಫಲಾನುಭವಿಗಳು ಬರ್ತಾರೆ, ವೃದ್ಧರು ಬರ್ತಾರೆ, ಅವರನ್ನು ನಿಗಾವಣೆ ಮಾಡಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಅಪೌಷ್ಟಿಕತೆಯ ವಿರುದ್ಧವಾಗಿರ್ತಕ್ಕಂಥ ಏನೇನು ಕ್ರಮಗಳಿದೆ ಅದು ಕೈಗೊಳ್ಳಿಕ್ಕಿರ್ತಕ್ಕಂಥದ್ದು. ಅದು ಸರ್ಕಾರ ಏನು 2020-21 ಇಸ್ವಿಯಲ್ಲಿ ಜಾರಿಗೊಳಿಸಿದಂತಹ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಇದೊಂದು ಶಿಕ್ಷಣದ ಭಾಗ ಅಂಥೇಳಿ ಪರಿಗಣನೆ ಮಾಡೋ ಮುಖಾಂತರ ಈ ಅಂಗನವಾಡಿ ವ್ಯವಸ್ಥೆಯ ವಯೋಮಿತಿಯಲ್ಲಿ ಬರ್ತಕ್ಕಂಥ ಮಕ್ಕಳನ್ನು ಕೂಡ ಆ ಶಿಕ್ಷಣ ವ್ಯವಸ್ಥೆಗೆ ತಂದು ಅವರ ಪೌಷ್ಟಿಕಾಂಶದ ಹಕ್ಕೇನಿದೆ ಆ ಹಕ್ಕಿಗೆ ಚ್ಯುತಿ ತರ್ತಕ್ಕಂಥ ಕೆಲಸ NEP ಮೂಲಕ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಮಾಡಿಕೊಟ್ಟಿದೆ. ಸೊ ಇದನ್ನೇ ಕಾಯ್ತಾ ಇರ್ತಕ್ಕಂಥ ಈ ಬೇರೆ ಬೇರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು LKG, UKG, ಬೇಬಿ ಸಿಟ್ಟಿಂಗ್ಸ್ ಅಂಥೇಳಿ ಆರಂಭ ಮಾಡಿ ಅಲ್ಲಿ ಯಾರು ಇವತ್ತು ಹಣ ಕೊಟ್ಟು ಸೇರಲಿಕ್ಕೆ ಆಸಕ್ತಿ ಇದ್ದಾರೆ ಅಂಥ ಮಕ್ಕಳನ್ನ ಆ ಕಡೆ ಸೆಳ್ಕೊಂಡು ಇವತ್ತು ಅಂಗನವಾಡಿ ವ್ಯವಸ್ಥೆಗೆ ಈ ಮಕ್ಕಳೇ ಬರದೇ ಇರತಕ್ಕಂಥ ಸ್ಥಿತಿ. ಮತ್ತು ಯಾರೋ ನಾನು ಅಂಗನವಾಡಿ ಕಳಿಸ್ಬೇಕು ಅಂತಕ್ಕಂಥ ಪೋಷಕರ ಅಭಿಪ್ರಾಯಕ್ಕೂ ಕೂಡ ಅವರು ಅದನ್ನು ನನ್ನ ಮಗ ಅಲ್ಲಿಗೆ ಹೋಗ್ತಾ ಇದ್ದಾನೆ, ನಾನು ಅಂಗನವಾಡಿ ಯಾಕೆ ಕಳಿಸ್ಬೇಕು ಅಂತಕ್ಕಂಥ ಭೇದ ಭಾವ ಸೃಷ್ಟಿ ಮಾಡ್ತಕ್ಕಂಥ ಸಾಮಾಜಿಕ ವಾತಾವರಣ ಒಂದು ಕಡೆ ಇವತ್ತು ಸೃಷ್ಟಿಯಾಗ್ತಾಯಿದೆ. ಸೊ ಇದ್ರ ಜೊತೆಲಿ ಸರ್ಕಾರ ಮತ್ತೊಂದು ಉತ್ತರ ಭಾಗದ 8 ಜಿಲ್ಲೆಗಳಲ್ಲಿ, ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಇವತ್ತು ಶಾಲೆ ಆವರಣದಲ್ಲೇ ಅಂಗನವಾಡಿ ಇರಬೇಕು ಅಂತಕ್ಕಂಥ ಒಂದು ಅವೈಜ್ಞಾನಿಕವಾಗಿರ್ತಕ್ಕಂಥ ಕ್ರಮಕ್ಕೂ ಕೂಡ ಮುಂದಾಗಿರೋ ಪರಿಣಾಮ ಇವತ್ತು ಅಂಗನವಾಡಿ ಇವತ್ತು ಶಾಲೆಗಳಲ್ಲಿ ವಿಲೀನ ಮಾಡಬೇಕು ಅಂಥೇಳಿ ಹೊರಟಿದ್ದಾರೆ. ಸೊ ಶಾಲೆಗಳಲ್ಲಿ ಅಂಗನವಾಡಿ ವಿಲೀನ ಆದ ತಕ್ಷಣ ಆ ಶಾಲೆಯ ಸ್ಟೇಟಸ್ ಏನು ಅಂತ ಗೊತ್ತಾಗ್ತಾ ಇಲ್ಲ, ಅಂಗನವಾಡಿಯ ಸ್ಟೇಟಸ್ ಏನು ಅಂತ ಗೊತ್ತಾಗ್ತಾ ಇಲ್ಲ. ಒಂದೇ ಪ್ರಾಂಗಣದಲ್ಲಿ ಅಂಗನವಾಡಿ ಟೀಚರು ಹೋಗಲ್ಲಿ ಪಾಠ ಮಾಡ್ತಾರೆ, 1ನೇ ಕ್ಲಾಸ್ 2ನೇ ಕ್ಲಾಸಿಗೆ ಆ ಟೀಚರು ಪಾಠ ಮಾಡ್ತಾರೆ. ಆ ಟೀಚರ್ 1ನೇ ಕ್ಲಾಸ್ 2ನೇ ಕ್ಲಾಸ್ ಮಕ್ಕಳಿಗೆ ಪಾಠ ಮಾಡಿದಾಗ ಆ ಟೀಚರ್ ಪಡಿತಕ್ಕಂಥ ಸಂಬಳ ಅಥವಾ ಈ ಅಂಗನವಾಡಿ ಟೀಚರ್ ಕಾರ್ಯಕರ್ತೆ ಪಡಿತಕ್ಕಂಥ ಸಂಭಾವನೆಗೂ ಭೂಮಿ ಆಕಾಶ ಅಂತರ ಇವತ್ತು ಬರ್ತಾಯಿದೆ.
ಇದು ಒಂದು ರೀತಿ ಸಾಮಾಜಿಕವಾಗಿರ್ತಕ್ಕಂಥ ಶೋಷಣೆ ಇದು. ಸೊ ಇದ್ರ ನಡುವೆ ಮತ್ತೊಂದು ಆಘಾತಕಾರಿಯಾಗಿರ್ತಕ್ಕಂಥ ಇತ್ತೀಚಿನ ಬೆಳವಣಿಗೆ, ಕಳೆದ ತಿಂಗಳಷ್ಟೇ ವಿಶ್ವವಿದ್ಯಾಲಯಗಳ ಧನಸಹಾಯ ಆಯೋಗ UGC ಏನಿದೆ, ಯೂನಿವರ್ಸಿಟಿ ಗ್ರಾಂಟ್ ಕಮಿಷನು, ಅವರು ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಆ ಸುತ್ತೋಲೆ ಏನು ಹೇಳುತ್ತೆ, ಎಲ್ಲ ವಿಶ್ವವಿದ್ಯಾನಿಲಯಗಳು ಮತ್ತು ಕಾಲೇಜುಗಳು ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಅಂಗನವಾಡಿಗಳನ್ನು ದತ್ತು ಪಡೆದು ಅದರ ಉಸ್ತುವಾರಿ ನೋಡಬೇಕು ಅಂಥೇಳಿ ಒಂದು ಆದೇಶ ಹೊರಡಿಸಿದೆ. ಬಹುಶಃ ಇದು UGCಯ ಈ ಆದೇಶ ಯಾವ ತಳಹದಿ ಇಟ್ಕೊಂಡು ಹೊರಡಿಸಿದೆ ಅಂತಕ್ಕಂಥದ್ದೇ ಭಾಳ ದೊಡ್ಡ ಯಕ್ಷ ಪ್ರಶ್ನೆ. ವಿಶ್ವವಿದ್ಯಾಲಯ ಅವ್ರು ಹೇಳ್ತಾರೆ ಮಕ್ಕಳಿಗೆ ಕಲಿಕೆಗೆ ಇದು ಮಾಡಬೇಕು, ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕು ಅಂಥೇಳಿ ಭಾಳಷ್ಟು ಅದರಲ್ಲಿ ಅವರು ಕೆಲವು ಅಂಶಗಳನ್ನು ಪ್ರತಿಪಾದಿಸಿ ಇವತ್ತು ಸುತ್ತಲೂ ಹೊರಡಿಸಿದ್ದಾರೆ. ಅದು ನಮ್ಮ AITUC ಅಂಗನವಾಡಿ ಫೆಡರೇಷನ್ನ ಭಾಳ ಸ್ಪಷ್ಟವಾಗಿರ್ತಕ್ಕಂಥ ಒಂದು ತಿಳುವಳಿಕೆ. ಅಂಗನವಾಡಿ ಕೇಂದ್ರಗಳು ಶೈಕ್ಷಣಿಕ ಕೇಂದ್ರಗಳಲ್ಲ, ಅದು ಅಂಗನವಾಡಿ ಕೇಂದ್ರಗಳು ಅಲ್ಲಿ ಬರ್ತಕ್ಕಂತಹ ಮಕ್ಕಳ ಅಪೌಷ್ಟಿಕತೆಯನ್ನು ತೊಡೆದಾಕ್ತಕ್ಕಂಥ ಮತ್ತು ಅಲ್ಲಿ ಬರ್ತಕ್ಕಂಥ ಬಾಣಂತಿ ಗರ್ಭಿಣಿಯರ ಸಮಸ್ಯೆಗೆ ಸ್ಪಂದನೆ ಮಾಡ್ತಕ್ಕಂಥ ಕೇಂದ್ರಗಳ ಹೊರತು ಅಲ್ಲಿ ಇಂಗ್ಲೀಷ್ ಬೋಧನೆ ಮಾಡಿ ಅಥವಾ ಇನ್ನೊಂದು ಬೋಧನೆ ಮಾಡಿ ಅದು ಪಾಠ ಮಾಡ್ತಕ್ಕಂಥದ್ದಲ್ಲ. ಮತ್ತು ವೈಜ್ಞಾನಿಕವಾಗಿ 6 ವರ್ಷದ ವಯೋಮಾನದ ನಂತರ 1ನೇ ತರಗತಿ ಆರಂಭ ಆಗಬೇಕು ಅಂತಕ್ಕಂಥದ್ದು ಈಗಾಗಲೇ ನಮ್ಮಲ್ಲೂ ಕೂಡ ಈಗ ನಿಯಮ ಇದೆ. 1ನೇ ಕ್ಲಾಸಿಗೆ ಅಡ್ಮಿಷನ್ ಮಾಡಬೇಕಾದ್ರೆ 6 ವರ್ಷ ವಯೋಮಿತಿ ಇರಬೇಕು ಅಂತೇಳಿ. ಆದರೆ ಇವರು ಆ 0ದಿಂದ 3 ವರ್ಷದ ವಯೋಮಿತಿಯ ಮಕ್ಕಳು ಅಲ್ಲಿ ಏನು ಬರ್ತಾರೆ, ಅವರ ಇದನ್ನು ಪರಿಗಣನೆ ತೆಗೆದುಕೊಳ್ಳದಲ್ಲೇ ಈ 3ರಿಂದ 4, 5, 6 ವರ್ಷ ಏನು ಬರ್ತದೆ ಅದನ್ನು LKG UKG ಮಾಡಬೇಕು ಅನ್ನೋದೇ ಹೈಲೈಟ್ ಮಾಡಿ ಅಂಗನವಾಡಿಯ ಮೂಲ ಸ್ವರೂಪಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸ ಇವತ್ತು ಆಗ್ತಾಯಿದೆ. ಸೊ ಇದನ್ನು ನಾವು ಈ UGC ಏನು ಆದೇಶ ಹೊರಡಿಸಿದೆ ಅದು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ ಮತ್ತು ಈ ಅಂಗನವಾಡಿ ವ್ಯವಸ್ಥೆಗೆ ವಿರುದ್ಧವಾಗಿರ್ತಕ್ಕಂಥದ್ದು. ಅದು ಕೂಡಲೇ ವಾಪಸ್ ಪಡಿಬೇಕು ಅಂಥೇಳಿ ನಾವು ಆಗ್ರಹ ಮಾಡ್ತಿದ್ದೀವಿ. ಜೊತೆಯಲ್ಲಿ ಏನು 50 ವರ್ಷಗಳಿಂದ ನೀವು ಗೌರವಧನದಲ್ಲೇ ಇವತ್ತು ದುಡಿಸ್ಕೊಂಬರ್ತಾಯಿದ್ದೀರಿ, ಈ ಗೌರವಧನ ಸಂಭಾವನೆಯನ್ನು ಬಿಟ್ಟು ನೀವು ಅದನ್ನು ವೇತನವಾಗಿ ಬದಲಿಸಿ ಕನಿಷ್ಠ ವೇತನದ ವ್ಯಾಪ್ತಿಗೆ ನಮ್ಮ ಅಂಗನವಾಡಿ ಹೆಣ್ಮಕ್ಳನ್ನ ಒಳಪಡಿಸಿ ಅವರಿಗೆ ಮಾಸಿಕ ಕನಿಷ್ಠ ವೇತನ ಜಾರಿ ಮಾಡಬೇಕು ಅಂತಕ್ಕಂಥದ್ದು ಒಂದು ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಯನ್ನು ಇಟ್ಕೊಂಡಿದ್ವಿ. ಹಾಗೆ ಇದೊಂದು 50 ವರ್ಷ ಆದರೂ ಇನ್ನು ಯೋಜನೆಗೇ ಇಟ್ಕೊಂಡಿದ್ದಾರೆ, ಪರಿಪೂರ್ಣ ಕೆಲಸ ಮಾಡಿಸ್ಕೊಳ್ತಿದ್ದಾರೆ. ಈಗಾಗಲೇ ಕೋರ್ಟ್ಗಳು, ಸುಪ್ರೀಂ ಕೋರ್ಟ್ ಇರ್ಬೋದು ಅಥವಾ ಬೇರೆ ಬೇರೆ ರಾಜ್ಯಗಳ ಕೋರ್ಟ್ಗಳು ಅಂಗನವಾಡಿ ಕಾರ್ಯಕರ್ತೆಯರು ಕೇವಲ ಗೌರವ ಸಂಭಾವನೆಗಾಗಿ ಒಂದಿಷ್ಟು ಗಂಟೆ ಕೆಲಸ ಮಾಡಿ ಹೋಗ್ತಕ್ಕಂಥ ಕಾರ್ಯಕರ್ತೆಯರಲ್ಲ, ಅವರು ಪೂರ್ಣಕಾಲಿಕ ಕೆಲಸ ಮಾಡ್ತಕ್ಕಂಥ ಉದ್ಯೋಗಿಗಳು ಅಂಥೇಳಿ ಒಂದು ವ್ಯಾಖ್ಯಾನವನ್ನು ನೀಡಿ ಅವರು ಗ್ರ್ಯಾಚ್ಯುಟಿ ಪಡೀಲಿಕ್ಕೆ ಅರ್ಹರು ಅಂತಕ್ಕಂಥ ಒಂದು ಆದೇಶವನ್ನು ಕೂಡ ಕೊಟ್ಟಿದೆ. ಆದರೆ ಇವತ್ತು ಯಾವುದೇ ರಾಜ್ಯ ಸರ್ಕಾರಗಳಾಗಲಿ ಕೇಂದ್ರ ಸರ್ಕಾರಗಳಾಗಲಿ ಆ ಸುಪ್ರೀಂ ಕೋರ್ಟ್ ತೀರ್ಪನ್ನು ಯಥಾವತ್ತಾಗಿ ಜಾರಿಗೊಳಿಸಲಿಕ್ಕೆ ಮುಂದಾಗಿಲ್ಲ. ಅಂದರೆ ಕರ್ನಾಟಕ ರಾಜ್ಯದಲ್ಲಿ ನಾವು ಗ್ರ್ಯಾಚ್ಯುಟಿ ಜಾರಿ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಆದರೆ ಗ್ರ್ಯಾಚ್ಯುಟಿ ಅವ್ರು ಜಾರಿ ಮಾಡಿರೋದು ನೇರವಾಗಿ ತಕ್ಷಣದ ಹೊರೆ ಹೊತ್ಕೊಳ್ಳೋಕೆ ರೆಡಿ ಇಲ್ಲ. ಅವರು ಯಾರೆಲ್ಲ ಇವತ್ತು 2011-12ನೇ ಇಸ್ವಿಯಿಂದ ನಿವೃತ್ತಿಯಾಗಿದ್ದಾರೆ ಅವರನ್ನು ಇವತ್ತು ಗ್ರ್ಯಾಚ್ಯುಟಿ ಸೌಲಭ್ಯವನ್ನು ಕೊಟ್ಟು ಅವರಿಗೆ ಇವತ್ತು ಆರ್ಥಿಕ ತೊಂದರೆ ಇದೆ, ಅದಕ್ಕೆ ನೆರವಾಗಿ ನಿಲ್ಲಬೇಕು. ಆದರೆ ಸರ್ಕಾರ ಏನು ಕಳೆದ 2 ವರ್ಷಗಳ ಹಿಂದೆ ಯಾರಷ್ಟೇ ನಿವೃತ್ತಿಯಾಗಿದ್ದಾರೆ ಆ ಒಂದು ಅವಧಿಯನ್ನು ಇಟ್ಕೊಂಡು ಇವತ್ತು ಗ್ರ್ಯಾಚ್ಯುಟಿ ಕೊಡ್ತೀವಿ ಅಂಥೇಳಿ ಘೋಷಣೆ ಮಾಡಿ ತನ್ನ ಆರ್ಥಿಕ ಹೊರೆಯನ್ನು ತಗ್ಸ್ಕೊಳ್ತಕ್ಕಂಥ ಒಂದು ಒಂದು ಪ್ರಯತ್ನನ ರಾಜ್ಯ ಸರ್ಕಾರ ಮಾಡಿದೆ. ಅದು ಇತರೆ ಬೇರೆ ರಾಜ್ಯ ಸರ್ಕಾರಗಳು ಅಥವಾ ಕೇಂದ್ರ ಸರ್ಕಾರಗಳು ಈ ಗ್ರ್ಯಾಚ್ಯುಟಿ ಜಾರಿ ಮಾಡೋದ್ರಲ್ಲಿ ಯಾವುದೇ ಆಸಕ್ತಿ ಇವತ್ತು ವಹಿಸಿಲ್ಲ. ಹಾಗಾಗಿ ನಾವು ಪ್ರಮುಖವಾಗಿ ಅಂಗನವಾಡಿ ಕಾರ್ಯಕರ್ತೆಯರನ್ನು ಸುಪ್ರೀಂ ಕೋರ್ಟ್ ಹೇಳಿರೋ ವ್ಯಾಖ್ಯಾನದ ಪ್ರಕಾರನೇ ಅವರನ್ನು C ಮತ್ತು D ದರ್ಜೆಯ ನೌಕರರಾಗಿ ಮಾನ್ಯ ಮಾಡಬೇಕು. ಅವರಿಗೆ ಕನಿಷ್ಠ ವೇತನ ವ್ಯಾಪ್ತಿಗೆ ಒಳಪಡಿಸಿ ಗೌರವಧನ ಸಂಭಾವನೆಗೆ ಬದಲಿಗೆ ಕನಿಷ್ಠ ವೇತನವನ್ನು ಕೊಡಬೇಕು, ಗ್ರ್ಯಾಚ್ಯುಟಿ ಸೌಲಭ್ಯ ಕೊಡಬೇಕು ಅಂತಕ್ಕಂಥ ಪ್ರಮುಖ ಅಂಶವನ್ನು ಇಟ್ಕೊಂಡು ನಾವು ಬರುವ ಏಪ್ರಿಲ್ 21ರಿಂದ 23ನೇ ತಾರೀಕಿನವರೆಗೆ ದೆಹಲಿಯ ಜಂತರ್ ಮಂತರ್ನಲ್ಲಿ 3 ದಿನಗಳ ಕಾಲ ಧರಣಿ ಸತ್ಯಾಗ್ರಹವನ್ನು ಹಾಕ್ಕೊಳ್ಳಿಕ್ಕೆ ಇಡೀ ದೇಶದ ನಮ್ಮ AITUC ನೇತೃತ್ವದ ಅಂಗನವಾಡಿ ಫೆಡರೇಷನ್ಗಳು ಇವತ್ತು ತೀರ್ಮಾನ ಮಾಡಿದ್ದಾವೆ. ಅದರ ಭಾಗವಾಗಿ 8-10 ರಾಜ್ಯಗಳು ಒಂದೊಂದು ದಿನ ಪ್ರತಿದಿನ 8-10 ರಾಜ್ಯಗಳು ನಿರಂತರವಾಗಿ 3 ದಿನ ಅಲ್ಲಿ ಪ್ರತಿಭಟನೆ ಮಾಡೋ ಮುಖಾಂತರ ಇವತ್ತು ಕೇಂದ್ರ ಸರ್ಕಾರದ ಗಮನ ಸೆಳೆದು ನಮ್ಮ ಬೇಡಿಕೆಗಳನ್ನು ಇತ್ಯರ್ಥಪಡಿಸಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಮಾಡಲಿಕ್ಕೆ ಕೊಟ್ಟಿದ್ವಿ. ಕರ್ನಾಟಕ ರಾಜ್ಯದಿಂದ ಕೂಡ ಇವತ್ತು ನಮ್ಮ ಸಂಘಟನೆ ಇರ್ತಕ್ಕಂಥ ಸುಮಾರು 22 ಜಿಲ್ಲೆಗಳಿಂದ ಅಲ್ಲಿ ನಾವು ಆಯ್ದ ಕೆಲವು ನಮ್ಮ ಲೀಡರ್ಶಿಪ್ಪಲ್ಲಿ ಇರ್ತಕ್ಕಂಥ ನಮ್ಮ ಪದಾಧಿಕಾರಿಗಳು ಸೇರಿ 250ಕ್ಕೂ ಹೆಚ್ಚು ಜನ
ನಮ್ಮ ರಾಜ್ಯದಿಂದ ಕೂಡ ಆ ಜಂತರ್ ಮಂತರ್ ಒಂದು ಹೋರಾಟದಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ ಅಂತಕ್ಕಂಥ ವಿಚಾರ ಹೇಳ್ತೀನಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.